ಬ್ರೇಕಿಂಗ್ ನ್ಯೂಸ್, ಜೋ ರೂಟ್ ಅವರು ಬಾಸ್ ಬಾಲ್ಗೆ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿ ಶತಕವನ್ನು ದಾಖಲಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಸದ್ಯ ನಾಡ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಹೌದು, ದ ಓಲ್ಡ್ ಜೋ ರೂಟ್ ಈಸ್ ಬ್ಯಾಕ್. ದ ಲೆಜೆಂಡ್ ಅಥವಾ ಗೋಟ್ ಅಂತ ಏನ್ ಹೇಳ್ತೇವೆ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್, ರೂಟ್ ಈಸ್ ಬ್ಯಾಕ್. ಭಾರತದ ವಿರುದ್ಧ 10ನೇ ಶತಕವನ್ನು, ಟೆಸ್ಟ್ ಶತಕವನ್ನು ದಾಖಲಿಸಿದ್ರು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಮ್ಮ ರೂಟ್ ಅವರದ್ದು ಶಾರ್ಟ್ ಸಿಲೆಕ್ಷನ್ ಈ ಬಾಸ್ ಬಾಲ್ ಅಂತ ಹೇಳಿಕೊಂಡು ಈಗ ಮಲಗಿ ಎದ್ದೆಲ್ಲ ಹೊಡಿಲಿಕ್ಕೆ ಹೋಗಿ ಟೆಸ್ಟಲ್ಲಿ ಈ ಥರ ಔಟ್ ಆಗ್ತಿರೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ಅಂತ ಟ್ವೀಟ್ ಕೂಡ ಮಾಡಿದ್ದೆ. ಅಂದರೆ ಅವರು ಭಯಂಕರ ಪ್ರೆಷರಲ್ಲಿದ್ದಾರೆ ಬಿಕಾಸ್ ಆಫ್ ಬಾಸ್ ಬಾಲು. ಅವರಲ್ಲದ ಆಟವನ್ನು ಆಡ್ತಿದ್ದಾರೋ ಏನೋ, ಅವರ ಒಂದು ಏನು ಬೇಸಿಕ್ ಗೇಮ್ ಅಂತ ಏನಿರ್ತದಲ್ಲ, ಬೇಸಿಕ್ ಟೆಸ್ಟ್ ಕ್ರಿಕೆಟಿಂಗ್ ಶಾಟ್ಸ್ ಇರ್ತದಲ್ಲ, ಆರ್ಥೋಡಾಕ್ಸ್ ಕ್ರಿಕೆಟ್ ಶಾಟ್, ಅದನ್ನು ಅವರು ಟೆಸ್ಟಲ್ಲಿ ಮೊದಲೇ ಹೇಗೆ ಆಡ್ತಿದ್ರು ಹಾಗೆ ಆಡಿದರೆ ಪಕ್ಕ ಕ್ಲಿಕ್ ಆಗ್ತಾರೆ ಅಂತ ಆಯ್ತಲ್ಲಮ್ಮರ್ರೆ. ಇವತ್ತು ರಾಂಚಿಯಲ್ಲಿ 4ನೇ ಟೆಸ್ಟ್ ನಡೀತಾ ಉಂಟು. ಮೊದಲ ದಿನದ ಆಟದ ಅಂತ್ಯಕ್ಕೆ ಇಂಗ್ಲೆಂಡ್ 303 ರನ್ನಿಗೆ 7 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ. ಡೇ ಬಿಲಾಂಗ್ಸ್ ಟು ಇಂಗ್ಲೆಂಡ್. ಯಾಕಂದ್ರೆ ಫಸ್ಟ್ ಸೆಷನ್ ಆದಾಗ ಇಂಗ್ಲೆಂಡ್ ಅವರು 112 ರನ್ನಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ರು. ಲಂಚ್ ಒಳಗಡೆ 5 ವಿಕೆಟ್ ಡಮಾರ್. ಆಲ್ರೆಡಿ ಎಲ್ಲ ಟ್ವಿಟ್ಟರಲ್ಲೆಲ್ಲ ದಳಬಳ ಅಂತ, ಮೈಕಲ್ ವಾನ್ ಎಲ್ಲ ದಳಬಳ ಅಂತ ಆಡ್ಲಿಕ್ಕೆ ಸ್ಟಾರ್ಟ್. ಅಯ್ಯಯ್ಯೋ ಇದೆಂತ ಪಿಚ್ಚು, ದಿಸ್ ಇಸ್ ಅ ಶಾಕರ್, ಹಾಗೆ ಹೀಗೆ, ಈ ಪಿಚ್ಚಲ್ಲಿ ಆಡ್ತಾ ಇರೋದಾ, ಅಯ್ಯಯ್ಯೋ ಶುರು ಆಗಿತ್ತು. ಯಾಕಂತಂದ್ರೆ ಅವರ ಟೀಮ್ ಒಳ್ಳೆ ಆಡಿದ್ರೆ ಪಿಚ್ ಸೂಪರಪ್ಪ, ಅಲ್ಟಿಮೇಟ್ ಪಿಚ್ ಅಂತ. ಅವರ ಟೀಮು ಬೇಗ ವಿಕೆಟ್ ಹೋದ್ರೆ, ಎಸ್ಪೆಷಲಿ ಇಂಡಿಯಾದಲ್ಲಿ ಯಾವ್ದಾದ್ರು ಟೀಮ್ ಇದು, ಆಸ್ಟ್ರೇಲಿಯಾದು, ಇಂಗ್ಲೆಂಡ್ ಇದು, ಅವ್ರದ್ದೆಲ್ಲ ಬೇಗ ವಿಕೆಟ್ ಹೋದ ಕೂಡಲೇ ಪಿಚ್ ಸರಿ ಇಲ್ಲ ಅಂತ ಹೇಳೋದು. 5 ವಿಕೆಟ್ಗಳಲ್ಲಿ 1 ವಿಕೆಟ್ ಹೋಗ್ತೇನೆ. ಈಗ ಸ್ಟೋಕ್ಸ್ ಔಟ್ ಆದ ಬಾಲ್ ಪಿಚ್ ಆಗಿ ಅದು ಬೌನ್ಸೇ ಆಗಲಿಲ್ಲ, ಅದು ಅನ್ಲಕ್ಕಿ ಅಂತ ಹೇಳ್ಬೋದು ಅಷ್ಟೇ. ಅದೊಂದು ಬಾಲ್ ಬಿಟ್ಟರೆ ಇಡೀ ಮ್ಯಾಚಲ್ಲಿ ನಿಮಗೆ ಪಿಚ್ ಮಿಸ್ಬಿಹೇವ್ ಮಾಡ್ತಾ ಉಂಟಂತೆ ಎಲ್ಲಿ ಸಹ ಅನ್ನಿಸ್ಲಿಲ್ಲ. ಅಂದರೆ ಸ್ವಲ್ಪ ಬೌನ್ಸ್ ಕಡಿಮೆ ಉಂಟು. ಇಂಡಿಯನ್ ಪಿಚ್ಚಲ್ಲಿ ನೀವು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಯಿತಾ. ಬೌನ್ಸ್ ಸ್ವಲ್ಪ ಕಡಿಮೆ ಇದ್ದ ಕೂಡಲೇ ಅದು ಬ್ಯಾಡ್ ಪಿಚ್ ಅಂತ ಆಗೋದಿಲ್ಲ. ಸೊ ಸ್ಟೋಕ್ಸ್ ಸಹ ಹೇಳೋದಿದ್ರೆ ಪಿಚ್ಚಲ್ಲಿ ಬೌನ್ಸ್ ಇಲ್ಲ ಅಂತ ನಿಮಗೆ ಆಡ್ತಾ ಇರುವಾಗ ಗೊತ್ತಾಗಿದೆ ಅಂತ ಆದಮೇಲೆ ನೀವು ಬ್ಯಾಕ್ ಫುಟ್ಟಲ್ಲಿ ಆಡಬಾರ್ದು. ಇಂಡಿಯಾದಲ್ಲಿ ಬ್ಯಾಕ್ ಫುಟ್ ಶಾಟ್ ಹೊಡಿಬಾರ್ದು. ಅವರು ಬ್ಯಾಕ್ ಫುಟ್ ಹೊಡ್ಲಿಕ್ಕೆ ಹೋದ್ರು, ಬೌನ್ಸ್ ಆಗಲಿಲ್ಲ, ಬ್ಯಾಟ್ ಅಡಿಯಿಂದ ಹೋಗಿ ಕಾಲಿಗೆ ತಾಗಿತ್ತು, LBW ಆದರು. ಅವರು ಫ್ರಂಟ್ ಫುಟ್ ಶಾಟ್ ಹೊಡೆದಿದ್ರೆ ಅವ್ರು LBW ಆಗ್ತಿರಲಿಲ್ಲ, ಬ್ಯಾಟಿಗೆ ತಾಗ್ತಿತ್ತು. ಅಟ್ಲೀಸ್ಟ್ ಇಲ್ಲಿ ಅಂಡರ್ ಎಜ್ಜ ಎಂತ ಒಂದು ಆಗ್ತಾ ಇತ್ತು, LBW ಆಗ್ತಾ ಇರಲಿಲ್ಲ. ಬಟ್ ಎನಿವೇಸ್ ಆ ವಿಕೆಟ್ ಸರಿ ಹೋಗ್ತೇನೆ. ಬಟ್ ಬೇರೆ ಎಲ್ಲ ವಿಕೆಟ್ ಉಂಟಲ್ಲ, ಬೌಲರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬೌಲರ್ಸ್ ಒದ್ದಾಡಿದ್ದಾರೆ ವಿಕೆಟ್ ತೆಗಿಲಿಕ್ಕೆ, ಅಥವಾ ನಮ್ಮ ಇಂಗ್ಲೆಂಡ್ ಅವರು ಬಾಸ್ ಬಾಲ್ ಅಂತ ಹೇಳಿಕೊಂಡು ಕೆಟ್ಟ ಹೊಡೆದಕ್ಕೆ ಮುಂದಾಗಿದ್ದಾರೆ. ಫಸ್ಟ್ ಸೆಷನ್ಲಿ 112 ರನ್ನಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇವತ್ತು ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟು ಆಕಾಶ್ ದೀಪ್ ಅವರು ಡೆಬ್ಯೂ ಮ್ಯಾಚ್ ಆಡ್ತಾ ಇರೋದು. ಎಂತ ಸ್ಪೆಲ್ ಮಾರ, ಫಸ್ಟ್ 6 ಓವರಲ್ಲಿ 3 ವಿಕೆಟ್, ಸೂಪರ್. ಫಸ್ಟ್ ಅವರ 6 ಓವರಲ್ಲಿ 3 ವಿಕೆಟ್ ತೆಗೆದ್ರು, ಅಲ್ಟಿಮೇಟ್ ಡೆಬ್ಯೂ. ಈ ಥರ ಡೆಬ್ಯೂ ಎಲ್ಲ ಸಿಗೋದು ಭಾರಿ ಅಪರೂಪ. ಫಸ್ಟ್ 3 ವಿಕೆಟ್ಗಳನ್ನು ತೆಗೆದ್ರು. ಫಸ್ಟ್ ಕ್ರಾಲಿ ಅವರನ್ನು ಬೋಲ್ಡ್ ಮಾಡಿದ್ರು ಆಕಾಶ್ ದೀಪ್ ಅವರು, ಅದು ನೋ ಬಾಲ್ ಅಂತ ಆಯಿತು. ನೆಕ್ಸ್ಟ್ ಬೆಂಡಕೆಟ್ ಮತ್ತು ಆಲಿ ಪಾಪ್ ಅವರಿದ್ದು ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ರು. ಅದಾದಮೇಲೆ ಕ್ರಾಲಿ ಅವರನ್ನು ಮತ್ತೆ ಪುನಃ ಬೋಲ್ಡ್ ಮಾಡಿದರು. ಫಸ್ಟ್ ಏನು ನೋ ಬಾಲಲ್ಲಿ ಹೇಗೆ ಬೋಲ್ಡ್ ಮಾಡಿದ್ರು ಆಲ್ಮೋಸ್ಟ್ ಹಾಗೇ ಇತ್ತು. ಪಿಚ್ಚಾಗಿ ಲೈಟಾಗಿ ಇನ್ ಸ್ವಿಂಗ್, ಅಂದರೆ ಇದು ಏನು ಇನ್ ಸ್ವಿಂಗ್ ಆಯಿತು. ಬ್ಯಾಟ್ ಮತ್ತು ಪ್ಯಾಡ್ ಮಿಡ್ಲಲ್ಲಿ ಹೋಗಿ ವಿಕೆಟ್ಗೆ ಡಮ್ ಅಂತ ತಾಗಿದ್ದು, ಅಲ್ಟಿಮೇಟ್. ಫಸ್ಟ್ 3 ವಿಕೆಟ್ ಸೂಪರ್. ಅದಾದಮೇಲೆ ಬೇರ್ಸ್ಟೋ ಅವರು, ಅವ್ರದ್ದು ರೆಗ್ಯುಲರ್ ಒಂದು ಆಟ ಉಂಟಲ್ಲ, ಈಗ ಏನು ದಡಬಡ ಹೊಡಿ ಹೊಡೆದು ಔಟ್ ಆಗುವಂತ, ಹಾಗೆ ಎಲ್ಲ ಹೊಡಿತಾ ಹೋದರು. ಅನಗತ್ಯವಾದ ಸ್ವೀಪ್ ಶಾಟ್. ಇಲ್ಲಿ ನಾ ಹೇಳಿದಾಗೆ ಭಾರತದ ಪಿಚ್ಚಲ್ಲಿ ಬೌನ್ಸ್ ಆಗ್ತಾ ಇಲ್ಲ ಅಷ್ಟು ಅಂತ ಗೊತ್ತಿದ್ರೆ ಸಹ ಮತ್ತೆ ಯಾಕೆ ಸ್ವೀಪ್ ಶಾಟ್ ಹೊಡಿಲಿಕ್ಕೆ ಹೋಗೋದು ಬೇಡ. ಸುಮ್ಮನೆ ಆ ಬಾಲನ್ನು ಸುಮ್ಮನೆ ನೀವು ಮಿಡ್ ವಿಕೆಟ್ ರೀಜನಲ್ಲಿ ಹೊಡಿಬೋದಿತ್ತು ಸಿಂಗಲ್ಗೆ. ಅವ್ರು ತುಂಬ ಅಗ್ರೆಸಿವ್ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿ ಅವರು LBW ಆದರು. ಕೊನೆಗೆ ಜಡೇಜಾ ಅವರು ಇವರ ವಿಕೆಟ್ ತೆಗೆದ್ರು, ಯಾರ್ದು ಸ್ಟೋಕ್ಸ್ ಅವರು ವಿಕೆಟ್ ತೆಗೆದ್ರು. 112ಕ್ಕೆ 5. ಏನು ಮ್ಯಾಚ್ ಪೂರ್ತಿ ಲಗಾಡಿ ಹೋಯ್ತು, ಫಸ್ಟ್ ಸೆಷನಲ್ಲೇ ಹೋಯ್ತು ಅಂತ ಇಂಗ್ಲೆಂಡ್ ಅವರು ಅಂದ್ಕೊಳ್ತಿರೋ, ಭಾರತ ಸಹ ಅಂದ್ಕೊಂಡಿತ್ತು ಇವರನ್ನು 150 ರನ್ನಿಗೆ ಆಲ್ಔಟ್ ಮಾಡೋದು ಹಾಗೆ ಹೀಗೆ ಅಂತ. ಏನು ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯ್ತಲ್ಲ ಮಾರ, ಲಂಚಿಂದ ಟೀ ತನಕದ್ದು. ಈ ಸೀರೀಸಲ್ಲಿ ಫಸ್ಟ್ ಟೈಮ್ ಭಾರತ ಒಂದು ಸೆಷನಲ್ಲಿ ವಿಕೆಟ್ ತೆಗಿಯದೇ ಇರುವುದಂತಂದರೆ ಇದೇ ಸೆಷನ್ನು. ಅಥವಾ ಇಂಗ್ಲೆಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಿದ್ರೆ
ಇದೇ ಫಸ್ಟ್ ಸೆಷನ್ ಇಂಗ್ಲೆಂಡ್ ಬ್ಯಾಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು 1 ವಿಕೆಟ್ ಸಹ ಕೈ ಚೆಲ್ಲಲಿಲ್ಲ. ಅಲ್ಟಿಮೇಟ್ ಆಗಿ ಆಡಿದ್ರು. ರೂಟ್ ಮತ್ತೆ ಫೋಕ್ಸ್ ಸೇರಿಕೊಂಡು ವೆರಿ ಡಿಫೆನ್ಸಿವ್. ಏನು ತುಂಬ ಲೂಸ್ ಬಾಲ್ ಇದ್ರೆ ಮಾತ್ರ 4 ಎಲ್ಲ ಹೊಡಿತಿದ್ರು ಬಿಟ್ರೆ, ಆ್ಯಂಡ್ ಪ್ರಾಪರ್ ಆರ್ಥೋಡಾಕ್ಸ್ ಕ್ರಿಕೆಟ್ ಆಡಿದ್ರು ರೂಟ್ ಅವರು. ರಿವರ್ಸ್ ಸ್ವೀಪು ಮತ್ತೆ ಥರ್ಡ್ ಮ್ಯಾನ್ ಮೇಲೆ ಹೀಗೆ ರ್ಯಾಮ್ ಶಾಟ್ ಹೊಡಿಯೋದು ಎಂಥದ್ದು ಇಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡಿದ್ರು, ನಾಟ್ ಔಟ್ ಆಗಿದ್ರು. ಮತ್ತೆ ಟೀ ಸೆಷನ್ ಆದಮೇಲೆ ಫೋಕ್ಸ್ ಔಟ್ ಆದರು, ಇನ್ನೊಂದು ವಿಕೆಟ್ ಬಿಟ್ಟರೆ ಓವರ್ ಆಲ್ ನೋಡಿದರೆ ಲಂಚ್ ಸೆಷನ್ನಿಂದ ಇವತ್ತು ಡೇ 1 ಏನು ಮುಗೀತಲ್ಲ, ಸೂಪರ್ ಆಗಿ ಆಡಿದ್ದಾರೆ ಇಂಗ್ಲೆಂಡ್ ಅವರು. ಮುರಿಯದ 8ನೇ ವಿಕೆಟಿಗೆ ನಾಟ್ ಔಟ್ 57 ಪಾರ್ಟ್ನರ್ಶಿಪ್ ಬಂದಿದೆ. ಸೊ ಇದೆಲ್ಲ ಒಂದು ಒಳ್ಳೆಯ ವಿಷಯ. ಇಂಗ್ಲೆಂಡ್ ಪರ್ಸ್ಪೆಕ್ಟಿವಲ್ಲಿ ಒಂದು ಒಳ್ಳೆಯ ಫೈಟ್ ಬ್ಯಾಕ್ ಕೊಟ್ಟರು. ಈ ಥರ ಇರಬೇಕು. ಟೆಸ್ಟ್ ಅಂದರೆ ಕನ್ನಡಕ್ಕೆ ನೀವು ಕನ್ವರ್ಟ್ ಮಾಡಿದಾಗ ಅದು ಎಂತ ಆಗ್ತದೆ? ಟೆಸ್ಟ್ ಪರೀಕ್ಷೆ ಅಂದರೆ ಹೀಗಿರಬೇಕು. ಆ ಕಡೆಯಿಂದ ಪ್ರಶ್ನೆ ಬರಬೇಕು, ಈ ಕಡೆಯಿಂದ ನೀವು ಉತ್ತರ ಕೊಡಬೇಕು, ಜಿದ್ದಿರಬೇಕು. ಇದು ಒಂದು ಟ್ರೂ ಕ್ರಿಕೆಟ್ ಫ್ಯಾನ್ ಆಗಿ ತುಂಬ ಖುಷಿ ಆಯಿತು. ಫಸ್ಟ್ ಡೇ ಹೀಗೆ ಹೋಗಬೇಕಿತ್ತು, ಹೀಗೆ ಹೋಗಿದೆ. ನಾಳೆ ಬೇಗ 3 ವಿಕೆಟ್ಗಳನ್ನು ಭಾರತ ಕಬಳಿಸಿ ದೊಡ್ಡ ಮೊತ್ತ ಕಲೆ ಹಾಕಬೇಕು. ಈಗ ಸಹ ಏನು ಭಯಂಕರ ಟರ್ನ್ ಎಂತ ಸಹ ಇಲ್ಲ. ನಾಳೆ ಸಹ ಇದೇ ಥರ ಇರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಪಿಚ್ ಬ್ಯಾಟಿಂಗಿಗೆ ಪೂರಕವಾಗಿರುವಂಥ ಪಿಚ್. ಥರ್ಡ್ ಟೆಸ್ಟ್ ಮ್ಯಾಚ್ ಪಿಚ್ ಥರ ಆರೆಂಜ್ಗೆ ಬ್ಯಾಟಿಂಗ್ ಪಿಚ್ ಅಲ್ಲದಿದ್ರೆ ಸಹ ಇದು ಏನು ಅಂದರೆ ಬ್ಯಾಟಿಂಗೇ ಮಾಡಲಿಕ್ಕೆ ಆಗೋದಿಲ್ಲ, ಇದು ಒಂದು ಪಿಚ್ಚ, ಆ ಥರದ ಪಿಚ್ಚಲ್ಲ ಅಲ್ಲ, ಒಳ್ಳೆ ಪಿಚ್ಚು. ಕಂಗ್ರ್ಯಾಚುಲೇಷನ್ ಜೋ ರೂಟ್. ನೀವು ಹೀಗೆ ಆಡಬೇಕು. ಯಾರ್ಯಾರು ಹೇಗೆ ಕ್ರಿಕೆಟ್ ಆಡಬೇಕು ಹಾಗೆ ಆಡಬೇಕು. ನೋಡಿ, ಇವತ್ತು ಇಂಗ್ಲೆಂಡ್ ಅವ್ರು ಬಾಲ್ ಅಂತ ಆಡಲಿಲ್ಲ. ಇವತ್ತು 90 ಓವರ್ ಬೇರೆ ಟೈಮಲ್ಲಿ ಬಾಲ್ ಅಂತ ಇದ್ದಿದ್ರೆ ಅವರೊಂದು 450 ರನ್ ಹೊಡಿತಿದ್ರು. ಸೆನ್ಸಿಬಲ್ ಆಗಿ ಆಡಿದರು. ಬಾಲ್ ಎಲ್ಲಿ ಆಡಬೇಕು ಅಲ್ಲಿ ಆಡಬೇಕು. ಐ ಆಮ್ ನಾಟ್ ಅಗೇನ್ಸ್ಟ್ ಬಾಲ್, ಈಗ ಸಹ ಹೇಳ್ತಾ ಇದ್ದೇನೆ. ಬಟ್ ಇಂಡಿಯನ್ ಪಿಚ್ಚಸಲ್ಲಿ, ಸ್ಲೋ ಪಿಚ್ಚಸಲ್ಲಿ ಅಥವಾ ಸ್ವಲ್ಪ ಬೌನ್ಸ್ ಕಡಿಮೆ ಇರುವಂಥ ಪಿಚ್ಚಸಲ್ಲಿ ಸ್ವಲ್ಪ ಅಲ್ಲ, ತುಂಬ ಸ್ಕಿಲ್ ಇರಬೇಕು. ತುಂಬ ಪೇಷನ್ಸ್ ಇರಬೇಕು. ಆ್ಯಂಡ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡಿದರೆ ಮಾತ್ರ ಇಂಡಿಯಾದಲ್ಲೆಲ್ಲ ನಿಮಗೆ ರನ್ ಬರೋದು. ಸುಮ್ಮನೆ ಮಲಗಿ ಎಲ್ಲ ನಿಮ್ಮ ಟೀಮ್ ಮಲಗಿ ಹೋಗ್ತದೆ ಅಷ್ಟೇ. ನೋಡಿ, ಲಾಸ್ಟ್ ಟೈಮ್ ಏನು ಹೀಗೆ ರೂಟ್ ಅವ್ರು ಹೀಗೆ ಮಲಗಿ ಹೊಡಲಿಕ್ಕೆ ಹೋಗಿ ಕ್ಯಾಚ್ ಕೊಟ್ಟೋದ್ರು. ಯಾಕೆಂತಂದರೆ ಬೌನ್ಸ್ ಕಡಿಮೆ ಇತ್ತು. ಸೊ ನಿಮಗೆ ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡಲ್ಲೆಲ್ಲ ಬೌನ್ಸ್ ಬರ್ತದೆ. ಸೊ ಆ ಶಾಟ್ ಹೊಡಿಲಿಕ್ಕೆ ಪೂರಕ ಆಗಿರ್ತದೆ ಆ ಪಿಚ್ಗಳು. ಸೊ ಬಾಲ್ ಎಲ್ಲಿ ಆಡಬೇಕು, ಯಾವ ತಂಡದ ವಿರುದ್ಧ ಆಡಬೇಕು, ಆ ತಂಡದ ವಿರುದ್ಧ ಆಡಿದರೆ ವರ್ಕ್ ಆಗ್ತದೆ. ಇಂಡಿಯಾದಲ್ಲಿ ಬಾಲ್ ಆಡಲಿಕ್ಕೆ ಆಗೋದಿಲ್ಲ. ಟೆಸ್ಟಲ್ಲಿ ಸ್ವಲ್ಪ ಟ್ರಿಕ್ಕಿ ಪಿಚ್ಗಳು ಇವೆಲ್ಲ. ಸೊ ಅದನ್ನು ಮನದಟ್ಟು ಮಾಡಿಕೊಂಡು 3rd ಟೆಸ್ಟಿಂದ 4th ಟೆಸ್ಟಿಗೆ ಅಡಾಪ್ಟ್ ಮಾಡಿಕೊಂಡ್ರು ಇಂಗ್ಲೆಂಡ್ ಅವರು. ಅದು ಸಹ ಅಡಾಪ್ಟ್ ಮಾಡಿದ 5 ವಿಕೆಟ್ ಹೋದ್ಮೇಲೆ. ಅಲ್ಲೇ ತನಕ ಹೋಪ್ಲೆಸ್ ಕ್ರಿಕೆಟ್ ಆಡಿದರು. ಅದಾದಮೇಲೆ ಫೋಕ್ಸ್ ಮತ್ತು ರೂಟ್ ಸೇರಿಕೊಂಡು ಇಲ್ಲ ಮಾರ್ರೆ ಸಾಕು, ಬಾಲ್ ಸಾಕು, ಸ್ವಲ್ಪ ಸೆನ್ಸ್ ಇಟ್ಕೊಂಡು ಕಾಮನ್ ಸೆನ್ಸ್ ಬಾಲ್ ಆಡುವ ಅಂತ ಚೆಂದ ಮಾಡಿ ಆಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನಾಳೆ ಸಿಗುವ. ನಮಸ್ಕಾರ.